ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಈ ವ್ಲಾಗ್ ಬಂದು ಟ್ಯೂಸ್ಡೇ ಕಂಪ್ಲೀಟ್ ವ್ಲಾಗ್ ಆಗಿರುತ್ತೆ. ಇನ್ನು ಅವತ್ತಿನ ದಿನ ನನ್ನ ಒಂದು ರೂಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಅವತ್ತಿನ ದಿನ ನಾನು ಸ್ವಲ್ಪ ಬೇಗನೆ ಇದ್ದೆ. ಯಾಕೆ ಅಂತ ಅಂದರೆ ಅವತ್ತು ಪೌರ್ಣಮಿ ಇದ್ದಿದ್ದ ಕಾರಣ ಮನೆಯಲ್ಲಿ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗನೆ ಇದ್ದು ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಡಿಸೈಡ್ ಆದೆ. ಜೊತೆಗೆ ನಮ್ಮ ರಿಲೇಟಿವ್ ಮನೆಯಲ್ಲೂ ಅವತ್ತಿನ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನ ಇಟ್ಕೊಂಡಿದ್ರು. ಸೊ ಹಂಗಾಗಿ ಅಲ್ಲಿಗೂ ಸಹ ಹೋಗಬೇಕಿತ್ತು. ಸಾಮಾನ್ಯವಾಗಿ ಈ ಹುಣ್ಣಿಮೆ ಟೈಮಲ್ಲಿ ಅಂದರೆ ಪೌರ್ಣಮಿ ಟೈಮಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಸುಮಾರು ಜನ ಮಾಡಿಸ್ತಾರೆ. ಸೊ ಹಂಗಾಗಿ ನಮ್ಮ ರಿಲೇಟಿವ್ ಮನೆಯಲ್ಲೂ ಪೂಜೆನ ಇಟ್ಕೊಂಡಿದ್ರು. ಅಲ್ಲಿಗೂ ಹೋಗ್ಬೇಕಿತ್ತಲ್ವಾ. ಸೊ ಹಂಗಾಗಿ ಮೊದಲು ಬೇಗ ಮನೆಯಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟೆ ಮಾಡ್ಕೊತಾ ಇದ್ದೆ. ಇನ್ನು ಪೂಜೆ ಮಾಡಿ ಮುಗಿಸೋಷ್ಟರೊಳಗಡೆ ಟೈಮ್ ಆಲ್ರೆಡಿ 7:45 ಆಗಿತ್ತು. ಸೊ ಪೂಜೆ ಅಂತೂ ಕಂಪ್ಲೀಟಾಗಿ ಮುಗೀತು. ಈ ಪೌರ್ಣಮಿ ದಿನ ಮನೆಯಲ್ಲಿ ಪೂಜೆನ ಬೇಗ ಎದ್ದು ಮಾಡಿದ್ರೆ ಒಂಥರ ಸಮಾಧಾನ ಆಗುತ್ತೆ. ಮನೆಯಲ್ಲೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಮಕ್ಕಳು ಬೇಗ ಎದ್ದೇಳ್ತಾರೆ, ಮನೆಯಲ್ಲೂ ಪೂಜೆ ಆಗಿರುತ್ತೆ, ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಸಾಮಾನ್ಯವಾಗಿ ನಾನು ಅಮಾವಾಸ್ಯೆ ಪೌರ್ಣಮಿ ಟೈಮಲ್ಲಿ ಆದಷ್ಟು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ಕೊತೀನಿ. ಇನ್ನು ಟಿಫನ್ನು ಸಹ ಮಾಡಬೇಕಿತ್ತು. ಯಾಕೆಂದರೆ ಖುಷಿಗೆ ಆಲ್ರೆಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಅಲ್ವಾ. ಸೊ ಹಂಗಾಗಿ ಅವಳು ಹೊರಡೋ ಟೈಮ್ ಅಷ್ಟರೊಳಗಡೆ ಟಿಫನ್ನು ಸಹ ರೆಡಿ ಆಗಬೇಕು. ನಾನು ಪೂಜೆ ಆಗ್ತಿದ್ದಂಗೆ ಸ್ವಲ್ಪ ಬೇಗ ಆಗೋ ಥರ ಟಿಫನ್ ಅಂದರೆ ಚಿತ್ರಾನ್ನ. ಸೊ ಹಂಗಾಗಿ ಒಂದು ಕಡೆ ರೈಸ್ನ ಇಟ್ಬಿಟ್ಟಿದ್ದೆ. ಇನ್ನು ಗೊಜ್ಜು ಮಾಡ್ಕೊಬೇಕಿತ್ತಲ್ವ, ಹಂಗಾಗಿ ಗೊಜ್ಜನ್ನು ಸಹ ರೆಡಿ ಮಾಡಿಕೊಂಡೆ. ಇನ್ನು ನಿಂಬೆಹಣ್ಣು ಹಾಕೊಬೇಕಿತ್ತು. ಸ್ವಲ್ಪ ಒಗ್ಗರಣೆ ಮಾಡಿರೋ ಅಂಥದ್ದು ತಣ್ಣಗಾದ್ಮೇಲೆ ನಿಂಬೆಹಣ್ಣು ಹಾಕ್ಕೊಳ್ಳೋಣ ಅಂದ್ಬಿಟ್ಟು, ಇನ್ನು ಅವಳಿಗೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಅವಳು ರೆಡಿ ಆಗಿರ್ತಾಳೆ, ಬಟ್ ಅವಳಿಗೆ ಜಡೆ ಒಂದು ಹಾಕ್ಕೊಡ್ಬೇಕು. ಸೊ ಆ ಕೆಲಸನೂ ಮಾಡಿಕೊಂಡೆ. ಫೈನಲಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸಗಳೇ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಖುಷಿನೂ ಸಹ ರೆಡಿ ಆದಳು. ಇನ್ನು ಅವಳಿಗೂ ಸಹ ಟಿಫನ್ನ ಹಾಕ್ಕೊಟ್ಟು ಲಂಚ್ ಬಾಕ್ಸು ಸ್ನ್ಯಾಕ್ಸು ಎಲ್ಲ ರೆಡಿ ಮಾಡಿ ಕೊಟ್ಟೆ. ವಾರಗಳಿರೋ ದಿನ ಈ ಕಡೆ ಪೂಜೆನೂ ಮಾಡಿ ಈ ಕಡೆ ಟಿಫನ್ನು ರೆಡಿ ಮಾಡಬೇಕು ಅಂದರೆ ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಅಂಥ ಟೈಮಲ್ಲಿ ನಾವೇನು ಮಾಡ್ತೀವಿ, ಸ್ವಲ್ಪ ಈಸಿಯಾಗಿ ಬೇಗ ಆಗೋ ಥರ ಸಿಂಪಲ್ ಆಗಿರೋಂಥ ರೆಸಿಪಿಗಳನ್ನ ಹುಡುಕ್ತಾ ಇರ್ತೀವಿ. ನಮಗೆ ಬೇಗ ಫ್ಲಾಶ್ ಆಗೋದು ಅಂದರೆ ನೋಡಿ ಈ ಥರ ಚಿತ್ರಾನ್ನನೋ ಅಥವಾ ಟೊಮೊಟೊ ರೈಸೋ ಅಥವಾ ಬೇರೆ ಇನ್ನೇನಾದರೂ ಉಪ್ಪಿಟ್ಟು ಈ ಥರದ್ದನ್ನು ಬೇಗ ಆಗುತ್ತಲ್ವಾ.
ಇದನ್ನು ಮಾಡೋದಕ್ಕೆ ಟ್ರೈ ಮಾಡ್ತಿರ್ತೀವಿ. ಸೊ ನಾನು ಅಷ್ಟೇ ಮನೆಯಲ್ಲಿ ನಿಂಬೆಹಣ್ಣಿತ್ತು, ಹಂಗಾಗಿ ಚಿತ್ರಾನ್ನ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟೆ. ಒಂದು ಕಡೆ ನಾನು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಕುಕ್ಕರಲ್ಲೇ ರೈಸ್ನ ಮಾಡ್ಕೊಂಬಿಟ್ಟೆ. ಸೊ ಪೂಜೆ ಎಲ್ಲ ಮುಗಿಸಿ ಬಂದಮೇಲೆ ನಾನಿಲ್ಲಿ ಚಿತ್ರಾನ್ನಕ್ಕೆ ಗೊಜ್ಜನ್ನ ಒಗ್ಗರಣೆ ಮಾಡಿಕೊಂಡೆ. ಫೈನಲ್ ಆಗಿ ಅವಳದು ಟಿಫನ್ ಎಲ್ಲ ಆಯಿತು. ನೋಡಿ ನಮ್ಮ ವೇದಾಂಶು ಇವಾಗ ಎದ್ದು ಬಂದಿದ್ದಾನೆ. ಎದ್ದ ತಕ್ಷಣ ಫಸ್ಟು ದೇವ್ರ ಮನೆಗೆ ಹೋಗ್ತಾನೆ. ದೇವ್ರ ಮನೆ ನೋಡಾದ್ಮೇಲೆ ಈಚೆ ಬಂದ. ಈಚೆ ಸಿಕ್ಕಾಪಟ್ಟೆ ಬಿಸಿಲಂತೂ ಬರ್ತಾ ಇತ್ತು. ಸೊ ಹಂಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ. ಅವನು ಬಿಸಿಲು ನೋಡ್ತಾನೆ. ಅವನು ಅಂದರೆ ಆ ಕಿರಣಗಳನ್ನ ಬಿಸಿಲು ಬೆಳಕು ಬೀಳ್ತಾ ಇರುತ್ತಲ್ಲ ಅದನ್ನ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ಇನ್ನು ಅವನಿಗೂ ಸ್ನಾನ ಎಲ್ಲ ಮಾಡಿಸ್ಬೇಕು. ಇನ್ನು ಖುಷಿ ಸ್ಕೂಲ್ಗೆ, ನಮ್ಮನೆಯವರು ಆಫೀಸ್ಗೆಲ್ಲ ಹೊರಟರು. ಅವರೆಲ್ಲ ಹೋಗಾದ್ಮೇಲೆ ನಾನು ಟಿಫನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಇನ್ನು ಅಮ್ಮನೂ ಸಹ ಬೆಳಗ್ಗೆನೇ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರೇನೋ ಮಾಡಿದ್ರಂತೆ. ಸೊ ಹಂಗಾಗಿ ಸ್ವಲ್ಪ ಕೊಟ್ಟು ಕಳಿಸಿದ್ರು. ನನಗೆ ಈ ನುಗ್ಗೆ ಸೊಪ್ಪು ಹಾಕಿ ಮಾಡಿರೋವಂಥ ಸೊಪ್ಪಿನ ಪಲ್ಯ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನುಗ್ಗೆ ಸೊಪ್ಪಿನ ಪಲ್ಯ. ಹಂಗಾಗಿ ಸೊಪ್ಪು ಪಲ್ಯ ಅಂದರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಇದೆ ಅಂತಲ್ಲ, ಯಾವುದೇ ಸೊಪ್ಪಿನ ಪಲ್ಯ ಆದ್ರೂ ಅಷ್ಟೇನೆ. ಇನ್ನು ಟಿಫನ್ ಎಲ್ಲ ಮಾಡಾದ್ಮೇಲೆ ವೇದಾಂಶಗೂ ಟಿಫನ್ನ ಮಾಡಿಸಿ ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿದ್ದಾಯಿತು. ಒಂದು ಸ್ವಲ್ಪ ಹೊತ್ತು ಅವನ್ನ ಮಲಗಿಸ್ದೆ. ಇನ್ನು ಮಧ್ಯಾಹ್ನದ ಮೇಲೆ ನಾನು ಆಗಲೇ ಹೇಳಿದೆ ಅಲ್ವಾ, ನಮ್ಮ ರಿಲೇಟಿವ್ ಮನೆಗೆ ಹೋಗಬೇಕಿತ್ತು ಅಂತ. ಸೊ ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ವಿ. ಇನ್ನು ನಮ್ಮನೆಯವರು ಬೆಳಗ್ಗೆನೇ ಹೇಳಿದರು, ಸ್ವಲ್ಪ ಆಫೀಸ್ಗೆ ಹೋಗಿ ಬರ್ತೀನಿ, ಮಧ್ಯಾಹ್ನದ ಮೇಲೆ ಹೋಗೋಣ ಅಂತ ಅಂದ್ಬಿಟ್ಟು. ಸರಿ ಆಯಿತು ಅಂದ್ಬಿಟ್ಟು ಅಷ್ಟರೊಳಗಡೆ ಇವನು ವೇದಾಂಶು ಸಹ ಸ್ವಲ್ಪ ನಿದ್ದೆ ಮಾಡಿ ಎದೊಳ್ತಾನಲ್ವಾ ಅಂದ್ಬಿಟ್ಟೆ ಅವನ್ನ ಮಲಗಿಸಿದ್ದೆ. ಇನ್ನು ನಮ್ಮನೆಯವ್ರು ಬಂದಮೇಲೆ ನಾವು ಹೊರಟ್ವಿ. ನಾವು ಹೋಗೋಷ್ಟ್ರೊಳಗಡೆ ತುಂಬಾ ತಡ ಆಗೋಗಿತ್ತು. ಯಾಕೆಂತ ಅಂದರೆ ದೂರ ಇದ್ದಿದ್ದರಿಂದ ನಾನು ಒಬ್ಬಳೇ ಅಂತೂ ಮಗುನ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಮ್ಮನೆಯವರು ಬರ್ತೀನಿ ಅಂದಿದ್ರು. ಅವ್ರು ಬಂದು ಸ್ವಲ್ಪ ಲೇಟ್ ಆಗಿದ್ದ ಕಾರಣ ನಾವು ಪೂಜೆ ಅಟೆಂಡ್ ಮಾಡಿದ್ದು ಲೇಟ್ ಆಯಿತು. ಫೈನಲಿ ನೋಡ್ತಾ ಇರ್ಬೋದು ನೀವು ದೇವ್ರಿಗೆ ಎಷ್ಟು ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಅಂತ. ಪೌರ್ಣಮಿ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಇನ್ನು ನಾವು ಹೋಗಿ ಬಂದಿದ್ದು ಸಹ ಏನೋ ಒಂಥರ ಮನಸ್ಸಿಗೆ ಸಮಾಧಾನನ ಕೊಡ್ತು ಅಂತಲೇ ಹೇಳ್ಬೋದು. ಇನ್ನು ದೇವ್ರ ದರ್ಶನ ಮಾಡಿ ದೇವ್ರ ಪ್ರಸಾದನ ತೊಗೊಂಡು ರಿಟರ್ನ್ ನಾವು ಮನೆಗೆ ಬಂದ್ವಿ. ಸೊ ಫೈನಲಿ ಇದಾಗಿತ್ತು ನನ್ನ ಟ್ಯೂಸ್ಡೇ ವ್ಲಾಗ್ ಅಂತಲೇ ಹೇಳ್ಬೋದು. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ನ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ಇನ್ನೂ ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.